ಸುದ್ದಿಗಳು ನಿಮ್ಮೆಲ್ಲರಿಗೆ ಶೋಭಗಳು. ಯೇಸು ಕ್ರಿಸ್ತನು ಪ್ರೀತಿಯಿಂದ ನಮ್ಮನ್ನು ಬೆಳೆಸ್ತಾ ಇದ್ದಾನೆ. ಕರ್ತನು ಯೇಸುವಿನ ಮೂಲಕ ನಮ್ಮನ್ನು ಪ್ರೀತಿಸಿ ಬಲಗೊಳಿಸ್ತಾ ಇದ್ದಾನೆ. ನಮ್ಮ ಆತ್ಮವು ಅಭಿವೃದ್ಧಿಸಬೇಕು ಅಂತ ಪರಿಶುದ್ಧನು 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 ಯೇಸು ಕ್ರಿಸ್ತನು. ನಾವು ಕೂಡ ಪರಿಶುದ್ಧರಾಗಿರಬೇಕು ಅಂತ ನಮಗೆ ತೀರ್ಮಾನಿಸ್ಕೊಳ್ಬೇಕು. ನೀನು ಏನು ಬೇಕು, ನಿನಗೆ ಒಳ್ಳೇದು ಮಾಡ್ತೀಯಾ, ಕೆಟ್ಟದ್ದು ಮಾಡ್ತೀಯಾ, ಚೆನ್ನಾಗಿರ್ತೀಯಾ, ದೇವರ ಕೃಪಕ್ಕೆ ನೀನು ಕನೆಕ್ಟ್ ಆಗ್ತೀಯಾ? ಕೆಟ್ಟದ್ದನ್ನು ಮಾಡಿದರೆ ನೀನು ಕೆಟ್ಟವನಾಗಿ ಇರ್ಬಿಡ್ತೀಯಾ? ಒಳ್ಳೆದನ್ನು ಮಾಡಿದರೆ ದೇವರ ಕೃಪೆಗೆ ಪರಲೋಕಕ್ಕೆ ಕನೆಕ್ಟ್ ಆಗ್ತೀಯಾ? ನೋಡ್ರಿ, ಕರ್ತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ಪ್ರೀತಿಯಿಂದ ನಮ್ಮನ್ನು ಬೆಳೆಸ್ತಾ ಇದ್ದಾನೆ. ಕರ್ತನ ಪ್ರೀತಿ ನಮ್ಮನ್ನು ಬಲಗೊಳಿಸ್ತಾ ಇದೆ. ಕರ್ತನು ಪ್ರೀತಿಯಿಂದ ನಮ್ಮನ್ನು ನೆನೆಸ್ಕೊಳ್ತಾ ಇದ್ದಾನೆ. ಕರ್ತನು ನಮ್ಮಲ್ಲಿ ಪ್ರೀತಿಯನ್ನು ಇಟ್ಟು ನಮ್ಮನ್ನು ಬೆಳೆಸ್ತಾ ಇದ್ದಾನೆ. ನೋಡಿ, ಥೆಸಲೋನಿಕ ಪತ್ರಿಕೆಯಲ್ಲಿ 2ನೇ ಥೆಸಲೋನಿಕ ಪತ್ರಿಕ 3ನೇ ಅಧ್ಯಾಯ 3ನೇ ವಚನ, ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರತ್ಯಾಗಿ ಒಂದು ಹಾಗೆ ದೇವರು ನಮ್ಮನ್ನು ಮೂರ್ಖರಾದ ದುಷ್ಟರ ಕೈಯಿಂದ ತಪ್ಪಿಸುವುದಾಗಿ ಪ್ರಾರ್ಥಿಸಿರಿ. ಮೂರ್ಖರ ಕೈಯಿಂದ ನೀನು ತಪ್ಪಿಸ್ಕೊಳ್ಬೇಕು. ಶೋಧನೆಗಳು ಬರ್ತಾವೆ, ಆತಂಕಗಳು ಬರ್ತಾವೆ, ನಿರಾಶೆ ನಿಸ್ಪೃಹೆಗೆ ನೀನು ಸೇರಬಾರದು. ಏಕೆಂದ್ರೆ ಅವು ನಿಮ್ಮನ್ನ ಬಲಹೀನಪಡಿಸುತ್ತವೆ. ವಾಕ್ಯವು ನಿಮ್ಮ ಹೃದಯದಲ್ಲಿ ಅಭಿವೃದ್ಧಿ ಪಡಬೇಕು ಅಂದ್ರೆ ಆತ್ಮ ಎಲ್ಲದರಲ್ಲಿಯೂ ಎಲ್ಲಾ ವಿಷಯದಲ್ಲಿಯೂ ಕೃತಜ್ಞತೆ ತೋರಿಸಬೇಕು. ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ, ಯಾವಾಗ ನೀವು 30ರಾಗಿ 60ರಾಗಿ 100ರಾಗಿ ಬೆಳೀತಿರೋ, ನಿಮ್ಮ ವಾಕ್ಯವನ್ನು ಹೃದಯದಲ್ಲಿ ಬೆಳೆಯುತ್ತೋ, ನೀವು ಕ್ಷಮಿಸಿಬಿಡ್ತೀರಾ. ನೀವು ಕ್ಷಮಿಸಿದ್ರೆ ಕ್ಷಮಿಸಿಬಿಡ್ತೀರಾ. ಈಗ ನೋಡ್ರಿ, ಇಲ್ಲಿ ಹೈಕೋರ್ಟ್ ಏನ್ ತೀರ್ಪು ಹೇಳುತ್ತೆ ಅಂದ್ರೆ, ಯಾರ ಹೆಂಡತಿನ ಯಾರಾದ್ರೂ ಪ್ರೀತಿಸಬಹುದಂತೆ, ಯಾರ ಗಂಡನ್ನ ಯಾರಾದ್ರೂ ಪ್ರೀತಿಸಬಹುದಂತೆ. ಅವರಿಬ್ರು ಇಷ್ಟಪಟ್ರೆ ಅವರಿಗೆ ಯಾವ ಶಿಕ್ಷೆವಿಲ್ಲವಂತೆ. ಅದೇನ್ರಿ, ಅದನ್ನು ವ್ಯಭಿಚಾರ ಅಂತಾರಲ್ಲ. ಹೌದು, ಬೈಬಲ್ ಹೇಳುತ್ತೆ ಅದು ವ್ಯಭಿಚಾರ ಅಂತ. ಆದ್ರೆ ಹೈಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅಂದ್ರೆ, ಅವರಿಬ್ರು ಮನಸ್ಸು ಇಟ್ಕೊಂಡ್ರೆ ಅವರನ್ನು ಯಾರು ಅಗಲಿಸೋಕ್ಕಾಗಲ್ಲ. ಅವರಿಬ್ರು ಇಷ್ಟ ಪೂರ್ತಿ ಮಾಡ್ತಾ ಇದ್ದಾರೆ. ಅವರಿಬ್ರು ಸಂಘ ಸಭ್ಯದಲ್ಲಿ ಅವರು ಒಳ್ಳೆಯವರು. ಅವರಿಗೆ ಸೆಕ್ಷನ್ ಅಲ್ಲಿ ಶಿಕ್ಷೆ ಹಾಕಲ್ಲ. ಏನ್ರಿ ಹಿಂಗಾದ್ರೆ ಹೆಂಗೆ? ಅವನ ಹೆಂಡತಿ ಈಗ ಮಾಡಿದ್ರೆ ಅವ್ರ ಮಕ್ಳು ಏನಾಗ್ಬಿಡ್ತಾರೆ, ಅವ್ರ ಗಂಡ ಏನಾಗ್ಬಿಡ್ತಾನೆ, ಹಿಂಗ ದೇಶವೆಲ್ಲ ನಾಶನ ಆಗುತ್ತಲ್ಲ, ಸಂಘ ಸಂಸ್ಕಾರ ಎಲ್ಲ ಹಾಳಾಗೋಗುತ್ತಲ್ಲ, ನಾವು ಈ ದೇಶದಲ್ಲಿ ನಮ್ಮ ಕಲ್ಚರ್ ಎಲ್ಲ ಕೆಟ್ಟೋಗ್ಬಿಡುತ್ತಲ್ಲ. ಹೌದು, ಕೆಟ್ಟಾಗ್ಬಿಡುತ್ತೆ. ಮತ್ತೇನ್ ಮಾಡೋಣ? ಅವರು ಎಷ್ಟು ಓದಿಕೊಂಡು ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಕರುಣಿಸಿರಿ, ನೀವು ಕರುಣೆಯನ್ನು ತೋರಿಸಿರಿ. ಇದು ಕೃಪಾವಾಕ್ಯಕ್ಕೆ ನೋಡ್ರಿ, ಕರುಣೆಯಲ್ಲಿ ಕರುಣಿಸಿರಿ ಅಂತಂದು ಹೇಳ್ತಾ ಇದ್ದಾರೆ. ಈಗ ಅವರು ಏನ್ ಮಾಡೋಣ? ಅವರನ್ನು ಕೊಂದ್ಬಿಡೋಣ, ಅವರನ್ನು ಬಹಿಷ್ಕರಿಸೋಣ? ಏಕೆಂದ್ರೆ ಸೈತಾನನು ಎಷ್ಟು ಮನಸ್ಸನ್ನು ಮುರಿದು ಬಿಟ್ಟಿದ್ದ ನೋಡ್ರಿ. ಅವನು ಏನಾದರೂ ಮಾಡೋದಕ್ಕೆ ಸಿದ್ಧ. ವ್ಯಭಿಚಾರ ಆತ್ಮವನ್ನಿಟ್ಟು, ಅಪವಿತ್ರ ಆತ್ಮವನ್ನು ಇಟ್ಟು
ಅವ್ರನ್ನ ಅಪವಿತ್ರ ಪಡಿಸಿ ಅವರಿಂದ ನೋಡ್ರಿ, ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಇವೆಲ್ಲ ನಮ್ಮ ಮೋಶೆ ಧರ್ಮಶಾಸ್ತ್ರದಲ್ಲಿ ಇದ್ದಾವೆ. ಆದರೆ ಇಂಥ ಆಚಾರಗಳು ಎಲ್ಲಿ ಇರಬಾರ್ದು. ಏಕೆಂದರೆ ಅವ್ರ ಮಕ್ಕಳು ಏನಾಗ್ಬಿಡ್ತಾರೆ, ಗಂಡ ಏನಾಗ್ಬಿಡ್ತಾನೆ, ಹೆಂಡತಿ ಏನಾಗ್ಬಿಡ್ತಾಳೆ, ಎಲ್ಲ ಲೋಕವೆಲ್ಲ ಕೆಟ್ಟೋಗ್ಬಿಡುತ್ತಲ್ಲ. ಲೋಕದ ಆಚಾರಗಳು, ಲೋಕ ಮರ್ಯಾದೆ ಏನು ಕೆಟ್ಟೋಗ್ಬಿಡುತ್ತಲ್ಲ, ಸಮಾಜ ಎಲ್ಲ ಕೆಟ್ಟೋಗ್ಬಿಡುತ್ತಲ್ಲ. ದೇವರ ಪ್ರೀತಿಸ್ತಾ ಇದ್ದಾರೆ. ಯೆಹೋವ ಮಹಿಮೆ ದೇವದರ್ಶನ ಗುಡಾರವನ್ನು ಮುಚ್ಚಿತು, ಯೆಹೋವ ತೇಜಸ್ಸು ಗುಡಾರವನ್ನು ತುಂಬಿದೆ. ನಮ್ಮಲ್ಲಿ ಮೂರ್ಖ ದುಷ್ಟರಾದ ಕೈಯಿಂದ ತಪ್ಪಿಸುವಾಗಿ ಪ್ರಾರ್ಥಿಸಿರಿ. ತೆಸಲೋನಿಕ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 3ನೇ ವಚನ, ದುಷ್ಟರಾದ, ನಮ್ಮಲ್ಲಿ ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಪ್ಪಿಸುವಾಗಿ ಪ್ರಾರ್ಥಿಸಿರಿ. ಎಲ್ಲರನ್ನೂ ಕ್ರಿಸ್ತು ನಂಬುವಲ್ಲ, ಎಲ್ಲದರಲ್ಲಿಯೂ ಕ್ರಿಸ್ತನ ನಂಬಿಕೆ ಇಲ್ಲ. ಕ್ರಿಸ್ತನ ನಂಬಿಕೆ ಎಲ್ಲವರಲ್ಲಿಯೂ ಇಲ್ಲ. ಪ್ರಾರ್ಥನೆ ಮಾಡಿಕೊಳ್ಳ ತಂದೆ, ನಿಮಗೆ ಸ್ತೋತ್ರ. ಏಸಪ್ಪ, ಕ್ರಿಸ್ತನ ಮಹಿಮೆ ಗುಡಾರವನ್ನು ಪ್ರಕಾಶಿಸಿದೆ ತಂದೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ.